ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಷಯ ಸಂಗಮ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಉದ್ಯಮ ಸರ್ಟಿಫಿಕೇಟ್ನ ಯಾವ ರೀತಿ ಮಾಡೋದು ಮತ್ತು ಏನಿದು ಉದ್ಯಮ ಸರ್ಟಿಫಿಕೇಟ್, ಯಾವೆಲ್ಲ ಕ್ಷೇತ್ರದಲ್ಲಿ ಈ ಒಂದು ಉದ್ಯಮ ಸರ್ಟಿಫಿಕೇಟ್ನ ಮಾಡಬೇಕು, ಹಾಗೆ ಆನ್ಲೈನಲ್ಲಿ ಯಾವ ರೀತಿ ಇದನ್ನ ಅಪ್ಲೈ ಮಾಡೋದು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ಬನ್ನಿ. ಮತ್ತೆ ಆ ಕಡೆ ವಿಡಿಯೋನ ಶುರು ಮಾಡೋಣ. ಈ ಒಂದು ಉದ್ಯಮ ಸರ್ಟಿಫಿಕೇಟ್ನ MSME ಅನ್ನೋದು ಕೇಂದ್ರ ಸರ್ಕಾರದ ಒಂದು ಸಚಿವಾಲಯ. ಈ ಒಂದು ಸಚಿವಾಲಯದ ಕೆಳಗಡೆ ಈ ಒಂದು ಉದ್ಯಮ ಸರ್ಟಿಫಿಕೇಟ್ನ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಒಂದು ಉದ್ಯಮ ಸರ್ಟಿಫಿಕೇಟ್ನ ನಾವು ಅಪ್ಲೈ ಮಾಡಬೇಕಂದ್ರೆ, ಮೊದಲಿಗೆ ನಾವು MSME ಅಂದರೆ ಏನಂತ ತಿಳ್ಕೊಬೇಕು. MSME ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ, ಸಣ್ಣ ಉದ್ಯಮಗಳ ಒಂದು ಸಚಿವಾಲಯ ಅಂತ. ಎಕ್ಸಾಂಪಲ್ಗೆ ಯಾವ ರೀತಿ ಒಂದು MSMEs ಅಂತ ಹೇಳ್ಬೇಕಂದ್ರೆ, ಇಸ್ರೋ ರಾಕೆಟ್ ಲಾಂಚ್ ಮಾಡುತ್ತೆ. ಆ ರಾಕೆಟ್ ಲಾಂಚ್ ಮಾಡಬೇಕಾದಂಥ ಸ್ಪೇರ್ ಪಾರ್ಟ್ಸ್ನೆಲ್ಲ ಬರೀ ಇಸ್ರೋನೇ ಒಂದೇ ತಯಾರಿಸಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ ಎಲ್ಲ ಸಣ್ಣ ಸಣ್ಣ MSMEಗಳು ಸಹ ಸಹಾಯ ಮಾಡ್ತದೆ. ನೆಟ್ಟಿಂದ ಹಿಡಿದು ಬೋಲ್ಟಿಂದ ಹಿಡಿದು ಮತ್ತೆ ಇಂಜಿನಿಂದ ಹಿಡಿದು ಅವೆಲ್ಲ ಟೈಅಪ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಡಿಸೈನ್ ಬೇಕು ಅಂತೇಳಿ ಇಸ್ರೋದವ್ರು ಕೊಡ್ತಾರೆ. ಆ ರೀತಿ ಡಿಸೈನ್ನ ರೂಪಿಸೋದು ಈ ಒಂದು MSMEಗಳು. ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗನ ಸೃಷ್ಟಿ ಮಾಡ್ತಾ ಇರೋದು ಈ ಒಂದು MSME ಸೆಕ್ಟರ್ಸ್. ಈ ಒಂದು MSME ಸೆಕ್ಟರ್ಸ್ ಅಲ್ಲಿ ಅದರಲ್ಲೂ ಅತಿ ಹೆಚ್ಚಾಗಿ ಅನ್ಆಥರೈಸ್ಡ್ ಸೆಕ್ಟರ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಅನ್ಆಥರೈಸ್ಡ್ ಅಂದ್ರೆ ಸರ್ಕಾರದಲ್ಲಿ ರಿಜಿಸ್ಟರ್ ಆಗದೆ ಉದ್ಯಮವನ್ನು ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ಅನ್ಆಥರೈಸ್ಡ್ ಅಂತ ಕರೀತಾರೆ. ಅದನ್ನೆಲ್ಲ ಆಥರೈಸ್ಡ್ ಸೆಕ್ಟರ್ ಮಾಡ್ಬೇಕಂತೇಳಿ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಹಾಕೊಂಡಿದೆ. ಅದಕ್ಕೆ ಸೆಕ್ಟರ್ಸ್ಗೆಲ್ಲ ಹೆಚ್ಚಿನ ಅನುದಾನವನ್ನು ಕೊಡ್ತಾ ಇದೆ. ಆ ಒಂದು ಹೆಚ್ಚಿನ ಅನುದಾನವನ್ನು ಪಡ್ಕೊಬೇಕಾದ್ರೆ ಮೊದಲು ನಮ್ಮ ಸರ್ಕಾರದ ಅಡಿಯಲ್ಲಿ ನೀವು ರಿಜಿಸ್ಟರ್ ಆಗಿ ಈ ಕ್ಷೇತ್ರದಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ದೊಡ್ಡ ದೊಡ್ಡ ಉದ್ಯಮಗಳೆಲ್ಲ ಗಟ್ಟಿಯಾಗಿ ನಿಂತಿರ್ತದೆ. ಅದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ, ಆ ಬೆಳೆಯುವ ಸಿರಿ ಮೊಳಕೆಯನ್ನ ಚೆನ್ನಾಗಿ ಪೋಷಣೆ ಮಾಡಿದ್ರೆ ದೊಡ್ಡದಾಗಿ ಬೆಳೆಯೋದು. ಅದಕ್ಕಾಗಿ ಈ ಒಂದು ಸರ್ಕಾರ ಈ ಯೋಜನೆಗಳೆಲ್ಲ ತಂದಿರೋದು. ಸರ್ಕಾರ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಗಳು ಕೊಡ್ತಾ ಇದೆ. ಅದಕ್ಕೆಲ್ಲ ಎಲಿಜಿಬಲ್ ಆಗ್ಬೇಕಂದ್ರೆ ಈ ಒಂದು ಉದ್ಯಮ ಸರ್ಟಿಫಿಕೇಟ್ ಬೇಕು. ಮತ್ತೆ ಇದ್ರ ಮೂಲಕ ಸರ್ಕಾರಕ್ಕೆ ಆಥರೈಸ್ಡ್ ಆದ್ರು ಮತ್ತೆ ಆ ಆಥರೈಸ್ಡ್ ಇಂದ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ಮತ್ತೆ ಎಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತದೆ ಅಂತ ಅಂಕಿ ಅಂಶಗಳು ಎಲ್ಲ ಇದ್ರ ಮೂಲಕ ಗೊತ್ತಾಗುತ್ತೆ. ಯಾವ ರೀತಿ ಒಂದು MSME ಪೋರ್ಟಲ್ ಅಲ್ಲಿ ಉದ್ಯಮ ಸರ್ಟಿಫಿಕೇಟ್ನ ಅಪ್ಲೈ ಮಾಡೋದು ಅದನ್ನ ಈಗ ತಿಳಿಸ್ಕೊಡ್ತೀನಿ. ಗೂಗಲ್ಗೆ ಹೋಗಿ ಉದ್ಯಮ ರಿಜಿಸ್ಟ್ರೇಷನ್ನ ಟೈಪ್ ಮಾಡಿ. ಆ ಟೈಪ್ ಮಾಡಿದ ತಕ್ಷಣ ಇದೇ ರೀತಿ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ ನಿಮಗೆ ಈ ರೀತಿಯ ಒಂದು ವಿಂಡೋ ಕಾಣುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿ. ನಂತರ ನಿಮಗೆ ಇಲ್ಲಿ ಫಾರ್ ನ್ಯೂ ಎಂಟರ್ಪ್ರೈನರ್ಸ್ ಹೂ ಆರ್ ನಾಟ್ ರಿಜಿಸ್ಟರ್ಡ್ ಗೆಟ್ ಆ್ಯಸ್ MSME ಆರ್ ದೋಸ್ ವಿತ್ EM ಸೆಕೆಂಡ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಇದು ಉದ್ಯಮ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಅಪ್ಲೈ ಮಾಡುವಂಥ ಇಂಟ್ರೋ. ಆಮೇಲೆ ಆಧಾರು ಮತ್ತು ನಿಮ್ಮ ಹೆಸರನ್ನು ಕೊಡಿ. ಮತ್ತು ಆಧಾರ್ಗೆ ಲಿಂಕ್ ಆಗಿರೋ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಆವಾಗ ಅಪ್ಲಿಕೇಶನ್ ಡೀಟೇಲ್ಸ್ ಇನ್ನೂ ಪೂರ್ತಿಯಾಗಿ ಕೊಡೋಕ್ಕೆ ಅವಕಾಶ ಸಿಗುತ್ತೆ. ನಂತರ ಪಾನ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಪಾನ್ ಕಾರ್ಡಲ್ಲಿರೋವಂಥ ಡೇಟ್ ಆಫ್ ಬರ್ತ್ ಮತ್ತು ಹೆಸರನ್ನು ಹಾಕಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ IT ರಿಟರ್ನ್ಸ್ ಇದೆಯಾ ಮತ್ತು GST ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಕೆಳಗಡೆ ಉದ್ಯಮ ರಿಜಿಸ್ಟ್ರೇಷನ್ ಬರುತ್ತೆ. ನಿಮ್ಮ ನೇಮ್ ಆಫ್ ದ ಎಂಟರ್ಪ್ರಿನರ್ಸ್ ಆಸ್ ಪರ್ ದ ಪಾನ್ ಆಧಾರ್ ಅಂತಿದೆ. ನಿಮ್ಮ ಹೆಸರು ಮತ್ತು ನಂಬರು ಮತ್ತು ಇಮೇಲ್ ID ಕೊಡಿ. ಕೆಳಗಡೆ ಬಂದ ತಕ್ಷಣ ಸೋಷಿಯಲ್ ಕ್ಯಾಟಗರಿ ಬರುತ್ತೆ. ಅದರಲ್ಲಿ ಜನರಲ್, SC, ST, OBC ಅಂತಿದೆ. ಕೆಳಗಡೆ ನೀವು ಯಾವುದು ಒಳಪಡ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಜೆಂಡರ್ನು ಸಹ ಮೇಲ್, ಫೀಮೇಲ್, ಅದರ್ಸ್ ಅಂತಿದೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೆಷಲಿ ಏಬಲ್ಡ್ ಅಂತಿದೆ. ಅದು ಸಹ ನೀವು ಸ್ಪೆಷಲಿ ಏಬಲ್ಡ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನಿಮ್ಮ ಹೆಸರನ್ನ ಕೊಟ್ಟು ಮತ್ತೆ ಅಲ್ಲಿ ಆ್ಯಡ್ ಮೋರ್ ಅಂತಿದೆಯಲ್ಲ, ಅಲ್ಲಿ ಯೂನಿಟ್ ನೇಮ್ ಕೊಡಿ. ಯೂನಿಟ್ ನೇಮಲ್ಲಿ ನಿಮ್ಮ ಹೆಸರು ಅಥವಾ ಎಂಟರ್ಪ್ರೈಸಸ್ ಏನು ಹೆಸರು ಇರ್ತದೆ ಅದರ ಮೂಲಕ ನೀವು ಆ್ಯಡ್ ಮಾಡ್ಬೋದು. ಮತ್ತು ಲೊಕೇಶನ್ ಇಲ್ಲಿದೆ ನಿಮ್ಮ ಒಂದು MSME ಯಾವ ಒಂದು ನಗರದಲ್ಲಿ ಮಾಡ್ತಾಯಿದ್ದಾರೆ ಅದಕ್ಕೆ ನೀವು ಇಲ್ಲಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನಿಮ್ಮ ಹೆಸರು ಮೂಲಕ ಅಥವಾ MSME ಹೆಸರು ಮೂಲಕ ಅದನ್ನೆಲ್ಲ ಕೊಟ್ಟು ಆ್ಯಡ್ ಮೋರ್ ಅಂತ ಕೊಟ್ಟರೆ ನಿಮಗೆ ಈ ರೀತಿ ಒಂದು ಕಾಲಮ್ ಓಪನ್ ಆಗುತ್ತೆ. ಅಫಿಷಿಯಲ್ ಅಡ್ರೆಸ್ ಆಫ್ ಎಂಟರ್ಪ್ರೈಸಸ್ ಇದೆ. ಅದು ನಿಮ್ಮ ಒಂದು MSME ಡೀಟೇಲ್ಸ್ನ ಕೊಡಿ. ಕೆಳಗಡೆ ಬಂದ ತಕ್ಷಣ ನಿಮಗೆ ಲ್ಯಾಟಿಟ್ಯೂಡ್, ಲ್ಯಾಂಗಿಟ್ಯೂಡ್ ಕಾಣಿಸುತ್ತೆ. ಅಲ್ಲಿ ಗೆಟ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಗಿಟ್ಯೂಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಇಲ್ಲಿ ಮ್ಯಾಪ್ ಕಾಣಿಸ್ತಾ ಇರ್ಬೋದು. ಈ ಮ್ಯಾಪಲ್ಲಿ ರೆಡ್ ಬಾರ್ಡರ್ಸ್ ಕಾಣಿಸ್ತದೆ. ಆ ರೆಡ್ ಬಾರ್ಡರ್ಸ್ ಒಳಗಡೆ ಇರೋಂಥ ನಿಮ್ಮ ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಟರೆ ನಿಮಗೆ ಅದು ಸೆಲೆಕ್ಟ್ ಆಗಿರುತ್ತೆ. ಕೆಳಗಡೆ ಸ್ಟೇಟಸ್ ಆಫ್ ಎಂಟರ್ಪ್ರೈಸಸ್ ಅಂತಿದೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಅಂತ. ಮತ್ತು ಬ್ಯಾಂಕ್ ಡೀಟೇಲ್ಸ್ನ ಲಿಂಕ್ ಮಾಡಬೇಕಾಗುತ್ತೆ. ಅದನ್ನ ಲಿಂಕ್ ಮಾಡಿದ ತಕ್ಷಣ ಮೇಜರ್ ಆಕ್ಟಿವಿಟಿ ಆಫ್ ಯೂನಿಟ್ ಅಂತಿದೆ. ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಇದೆ. ನಂದು ಟ್ಯಾಕ್ಸಿ ಆಗಿದ್ದರಿಂದ ಸರ್ವಿಸ್ ಅಂತ ಕೊಡ್ತಾ ಇದ್ದೀನಿ. ಮೇಜರ್ ಆಕ್ಟಿವಿಟಿ ಅಂಡರ್ ಸರ್ವಿಸಸ್ ಅಂತಿದೆ. ಅದರಲ್ಲಿ ನಾನ್ ಟ್ರೇಡಿಂಗ್ ಇದೆ. ನಂದು ಸರ್ವಿಸಸ್ ಆಗಿರೋದ್ರಿಂದ ನಾನ್ ಟ್ರೇಡಿಂಗ್ ಅಂತ ಕೊಡ್ತಾ ಇದ್ದೀನಿ. ನಿಮ್ಮದು ಟ್ರೇಡಿಂಗ್ ಆಗಿರೋ ಟ್ರೇಡಿಂಗ್ ಅಂತ ಕೊಡಿ. ಮತ್ತು ಇಲ್ಲಿ ಟ್ಯಾಕ್ಸಿ ಆಗಿರೋದ್ರಿಂದ NIC ಕೋಡ್ ಇರ್ತದೆ. ಆ ಒಂದು ಕೋಡ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಿಮ್ಮದು ಬೇರೆದು ಸೆಕ್ಟರ್ಸ್ದಾಗಿದ್ರೆ ಅದಕ್ಕೊಂದು ಕೋಡ್ ಇರ್ತದೆ. ಅದನ್ನ ಮೂಲಕ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು ಆ್ಯಡ್ ಮೋರ್ ಆಕ್ಟಿವಿಟೀಸ್ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಆ್ಯಡ್ ಮೋರ್ ಆಕ್ಟಿವಿಟೀಸ್ ಮಾಡ್ಕೊಬೋದು. ಮತ್ತು ಇಲ್ಲಿ ನೀವು ಏನೋ ತಪ್ಪು ಹಾಕಿದ್ರೆ ಇಲ್ಲಿ ಇಂಟು ಇದೆ, ಡಿಲೀಟ್ ಮಾಡ್ಬೋದು. ಮತ್ತು ಬೇರೆದನ್ನ ಆ್ಯಡ್ ಮಾಡ್ಕೊಬೋದು ಈ ರೀತಿಯಾಗಿ. ಮತ್ತು ನಂಬರ್ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್, ನಿಮ್ಮ ಒಂದು MSMEಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅದನ್ನ ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು MSMEಯಿಂದ ಪರಿಸರಕ್ಕೆ ಎಷ್ಟು ಪೊಲ್ಯೂಷನ್ ಆಗ್ತಾಯಿದೆ ಅದರ ಪ್ರಮಾಣವನ್ನು ಮತ್ತು ಅದರ ಕಾಸ್ಟ್, ಅದಕ್ಕೆ ಯಾವ ರೀತಿ ನೀವು ತಡೆಗಟ್ಟೋಕ್ಕೆ ಕ್ರಮ ತೊಗೊಂಡಿರೋ ಅದನ್ನೆಲ್ಲ ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ
ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ರಿಜಿಸ್ಟರ್ಡ್ ಆನ್ ಗೌರ್ಮೆಂಟ್ ಇ ಮಾರ್ಕೆಟ್ ಅಂತಿದೆ. ಆ ಒಂದು ಪೋರ್ಟಲ್ ಬೇಕಂದರೆ ನೀವು ಎಸ್ ಅಂತ ಕೊಡ್ಬೋದು, ಬೇಡ ಅಂದರೆ ನೋ ಅಂತ ಕೊಡಿ. ನಾನು ನೋ ಅಂತ ಕೊಡ್ತಾಯಿದ್ದೀನಿ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ರಿಜಿಸ್ಟರ್ಡ್ ಆನ್ TREDS ಪೋರ್ಟಲ್ಸ್ ಅಂತಿದೆ. ಬೇಕಾದರೆ ಎಸ್ ಅಂತ ಕೊಡಿ, ಇಲ್ಲ ನಾನು ನೋ ಅಂತ ಕೊಡಿ. ನಾನು ನೋ ಅಂತ ಕೊಡ್ತೀನಿ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ರಿಜಿಸ್ಟರ್ಡ್ ಆನ್ ನ್ಯಾಷನಲ್ ಕೆರಿಯರ್ ಸರ್ವಿಸಸ್ ಪೋರ್ಟಲ್ ಅಂತಿದೆ. ನಾನು ನೋ ಅಂತ ಕೊಡ್ತಾಯಿದ್ದೀನಿ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ರಿಜಿಸ್ಟರ್ಡ್ ಆನ್ NSICB2 ಪೋರ್ಟಲ್ ಅಂತಿದೆ. ನಾನು ನೋ ಅಂತ ಕೊಡ್ತಾಯಿದ್ದೀನಿ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ರಿಜಿಸ್ಟರ್ಡ್ ಆನ್ ಸ್ಕಿಲ್ ಇಂಡಿಯಾ ಡಿಜಿಟಲ್ ಪೋರ್ಟಲ್ ಅಂತಿದೆ. ನಾನು ನೋ ಅಂತ ಕೊಡ್ತಾಯಿದ್ದೀನಿ. ನೇಮ್ ಆಫ್ ದ ಡಿಸ್ಟಿಕ್ ಇಂಡಸ್ಟ್ರಿಯಲ್ ಏರಿಯಾ ಅಂತಿದೆ, ಅದು ಯಾವ ಡಿಸ್ಟಿಕಲ್ಲಿದೆ ಅಂತ ಅದನ್ನು ಹಾಕಿ ಮತ್ತು ಇಲ್ಲಿ ಸಬ್ಮಿಟ್ ಮಾಡಿದ್ರೆ OTP ಬರುತ್ತೆ. OTP ಆದ ತಕ್ಷಣ ನಿಮಗೆ ನಿಮ್ಮ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗಿರುತ್ತೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ತಲುಪಿಸಿ. ಯಾಕಂದರೆ ಅವರು ಸಹ MSME ಅಂಡರಲ್ಲಿ ಕಾರ್ ಟ್ಯಾಕ್ಸಿ ತಗೊಳ್ಬೇಕಂದಿರ್ತಾರೆ. ಅಂಥದಕ್ಕೆಲ್ಲ ಉದ್ಯಮ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಮಾಡಿದ್ದಾರೆ. ಈಗ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಜೈ ಕನ್ನಡ ಭಾರತಾಂಬೆ.